ಕೆಲವು ಮಂದಿಗೆ ಸ್ವಿಗ್ಗಿ ಝೊಮ್ಯಾಟೊ ಇಂದ ಆರ್ಡರ್ ಮಾಡ್ಕೊಂಡು ತಿನ್ನಕ್ ಮಾತ್ರ ಗೊತ್ತು. ಅದನ್ನ ತರೋ ಹುಡುಗರಿಗೆ ಮರ್ಯಾದೆ ಕೊಡ್ಬೇಕು ಅನ್ನೋ ಸಾಮಾನ್ಯ ಪ್ರಜ್ಞೆ ಕೂಡ ಇರಲ್ಲ. ಬನ್ನಿ ಅವ್ರ ಕಷ್ಟನ ಅವ್ರ ಹತ್ರನೇ ಕೇಳ್ಕೊಳ್ಳೋಣ. ಸರ್, ಸ್ವಿಗ್ಗಿಲಿ ವರ್ಕ್ ಮಾಡೋದು ಎಷ್ಟು ವರ್ಷ ಆಯ್ತು? ಒಂದು 2 years ಆಯ್ತು ಸರ್. ಅರ್ಜೆಂಟ್ ಆಗಿ ಆರ್ಡರ್ ಕೊಡ್ಬೇಕಾಗಿತ್ತು, ಅವಾಗ ಸ್ಪೀಡ್ ಆಗಿ ಹೋಗಿ ಬಿದ್ದೇನೆ. ಅವಾಗ ಆದ್ರೆ ಏನಾರ ನಿಮ್ಗೆ ಇದೆಯಾ? ಸರ್ ನಮ್ ಸ್ವಿಗ್ಗಿಗೆ ಯಾರು ಬರ್ತಾರೆ ಸರ್? ನಾವ್ ಇದ್ರೆ ಹಾಸ್ಪಿಟಲ್ ನಾವೇ ಹೋಗ್ಬೇಕು. ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ಬ್ಲಿಂಕಿಟ್ ಆಗಿರ್ಬೋದು, ಜಿಪ್ಟೋ ಆಗಿರ್ಬೋದು, ಯಾವ್ದೇ ಆಗಿರ್ಬೋದು, ಇತರ ಕೆಲಸ ಮಾಡೋ ಎಲ್ಲ ಏನಪ್ಪಾ ಅಂದ್ರೆ ಕ್ಯಾಂಡಿಡೇಟ್ ಯಾವ್ದೇ ತರ ಅಂತ ಏನಪ್ಪಾ ಅಂದ್ರೆ ಸೇಫ್ಟಿ ಅನ್ನೋದು ಇರೋದಿಲ್ಲ. ಎಲ್ಲರೂ ಏನಪ್ಪಾ ಅಂದ್ರೆ ಅವ್ರವ್ರ ಇದ್ರಲ್ಲಿ ತಾವು ಸೇಫ್ಟಿ ಆಗಿರ್ಬೇಕು. ಜೀವಕ್ಕೆ ಅವರೇ ಹೊಣೆ ಇರ್ತಾರೆ, ಮತ್ತೆ ಯಾರು ಬಂದು ನೋಡಲ್ಲ. ಇಷ್ಟೊಂದೆಲ್ಲ ಕೇಳಿದ್ರಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಅವರ ಜೀವನ, ಅವರ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅಂತಂದು ನಿಮ್ಗೆ ಗೊತ್ತಲ್ವಾ? ಅದಕ್ಕಂತಾನೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಿಂದ ಶ್ರೀಯುತ ಸಂತೋಷ್ ಲಾಡ್ ಅವರು ಒಂದು ಇನ್ಸೂರೆನ್ಸ್ ಸ್ಕೀಮ್ ನ ತಂದಿದ್ದಾರೆ. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕ ಸಾಮಾಜಿಕ ಭದ್ರತಾ ಮಂಡಳಿಯಿಂದ ಶ್ರೀಯುತ ಸಂತೋಷ್ ಲಾಡ್ ಅವರು ಎಲ್ಲರೂ ಹೆಮ್ಮೆ ಪಡುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇದರ ಅಡಿಯಲ್ಲಿ ಡೆಲಿವರಿ ಬಾಯ್ಸ್ಗೋಸ್ಕರನೇ ಇನ್ಸೂರೆನ್ಸ್ ಪಾಲಿಸಿ ಸ್ಕೀಮ್ ನ ತಂದಿದ್ದಾರೆ. ಕಾರ್ಮಿಕ ಸಚಿವರಾದ ಶ್ರೀಯುತ ಸಂತೋಷ್ ಲಾಡ್ ಅವರು ಈ ಸ್ಕೀಮ್ ಅಲ್ಲಿ ₹1 ಕಟ್ಟದೆ 2 ಲಕ್ಷವರೆಗೂ ಹೆಲ್ತ್ ಇನ್ಸೂರೆನ್ಸ್ ಮಾಡಿಕೊಡ್ತಾರೆ. ಆಕ್ಸಿಡೆಂಟ್ ಅಲ್ಲಿ ಏನಾದ್ರು ಅವಘಡ ಆದ್ರೆ ಅಪ್ ಟು 2 lakhs ವರೆಗೂ ಇನ್ಸೂರೆನ್ಸ್ ಇದೆ. ನೀವೇನಾದ್ರೂ ಆಕ್ಸಿಡೆಂಟ್ ಅಲ್ಲಿ ಹ್ಯಾಂಡಿಕ್ಯಾಪ್ಟ್ ಆದ್ರೆ ಅಪ್ ಟು 2 lakhs ವರೆಗೂ ಇನ್ಸೂರೆನ್ಸ್ ಇದೆ. ಹಾಸ್ಪಿಟಲೈಸೇಷನ್ ಕಾಸ್ಟ್ ಅಂತ ಅಪ್ ಟು 1 lakh ಇನ್ಸೂರೆನ್ಸ್ ನಿಮ್ಗೆ ಕೊಡ್ತಾ ಇದ್ದಾರೆ. ಅಕಸ್ಮಾತ್ ನೀವೇನಾದ್ರೂ ಆಕ್ಸಿಡೆಂಟ್ ಅಲ್ಲಿ ಮೃತ ಹೊಂದಿದ್ರೆ ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಕುಟುಂಬಕ್ಕೆ ಅಪ್ ಟು 2 ಲಕ್ಷದವರೆಗೂ ಇನ್ಸೂರೆನ್ಸ್ ನ ಕೊಡ್ತಾ ಇದ್ದಾರೆ. ಈ ಇನ್ಸೂರೆನ್ಸ್ ನ ಹೇಗ್ ಮಾಡ್ಕೋಬೇಕಂತಂದ್ರೆ, ನಿಮಗೆ 18 ವರ್ಷ ತುಂಬಿರ್ಬೇಕು, ಹಾಗೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು. ಇಷ್ಟೆಲ್ಲ ಇದ್ದು ಸ್ಕ್ರೀನ್ ಕಾಣ್ತಿರೋ ಲಿಂಕ್ ಗೆ ನೀವು ಹೋಗಿ ರಿಜಿಸ್ಟರ್ ಆದ್ರೆ ಸಾಕು. ಆಲ್ ದ ಬೆಸ್ಟ್.